ನಂಗೊಬ್ರು ಕಮೆಂಟ್ ದಾಗ ಕ್ವಶನ್ ಕೇಳಿದಾರೆ, ಸರ್ ಲೆವರೇಜ್ ಬಗ್ಗೆ ಹೇಳ್ರಿ ಅಂತ. ಲೆವರೇಜ್ ಅಂದ್ರೆ ಏನು, ಲೆವರೇಜ್ ಯಾಕೆ ಯೂಸ್ ಮಾಡಬೇಕು? ಸೊ ಲೆವರೇಜ್ ಅನ್ನ ತಿಳ್ಕೊಬೇಕಂದ್ರ ನಾ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಆ ಎಕ್ಸಾಂಪಲ್ ಅನ್ನ ತಿಳ್ಕೊಂಡ್ರ ನೀವು ಲೆವರೇಜ್ ಅನ್ನ ತಿಳ್ಕೊತೀರಿ. ಸೊ ಅಸ್ಯೂಮ್ ಮಾಡ್ರಿ, ನೀವು ಒಂದ್ ಮನಿ ಕಟ್ಟೋರಿದ್ರಿ. ಮನಿ ಕಟ್ಟಬೇಕಂದ್ರ ಎಸ್ಟಿಮೇಷನ್ ಬರತೈತಿ 50 ಲ್ಯಾಕ್ ರುಪೀಸ್. ಬಟ್ ನಿಮ್ ಕಡೆ ಇರೋದು ಬರೇ 10 ಲ್ಯಾಕ್ ರುಪೀಸ್. ಸೊ ಡಿಫರೆನ್ಸ್ ಎಷ್ಟು ಬರತೈತಿ? ಅರೌಂಡ್ 40 ಲ್ಯಾಕ್ ರುಪೀಸ್. ಬಟ್ ನಿಮ್ ಕಡೆ ಎಕ್ಸ್ಟ್ರಾ 40 ಲ್ಯಾಕ್ ರುಪೀಸ್ ಇಲ್ಲ. ಸೊ ಅವಾಗ ನೀವ್ ಏನ್ ಮಾಡ್ತೀರಿ? ಬ್ಯಾಂಕ್ ಕಡೆ ಹೋಗಿ 40 ಲ್ಯಾಕ್ ರುಪೀಸ್ ಲೋನ್ ತಗೋತೀರಿ. ಬ್ಯಾಂಕ್ ದವ್ರು ಏನ್ ಹೇಳ್ತಾರು, ನಾವು ನಿಮಗೆ ಲೋನ್ ಕೊಡ್ತೀವಿ, ಬಟ್ ಮಂತ್ಲಿ ಸಮ್ ಅಮೌಂಟ್ ಆಫ್ EMI ಚಾರ್ಜ್ ಮಾಡ್ತೀವಿ ವಿತ್ ಸಮ್ ಇಂಟ್ರೆಸ್ಟ್. ಅದನ್ನ ನೀವು ಪೇ ಮಾಡಬೇಕು. ಇದ ಸೇಮ್ ಪ್ರೊಸೀಜರ್ ಸ್ಟಾಕ್ ಮಾರ್ಕೆಟ್ ಅಂಡ್ ಫೋರೆಕ್ಸ್ ಮಾರ್ಕೆಟ್ ನಾಗೂ ಅಪ್ಲೈ ಆಗ್ತೈತಿ. ಫಾರ್ ಎಕ್ಸಾಂಪಲ್, ಒಂದ್ ಕಂಪನಿ ಶೇರ್ ಪ್ರೈಸ್ ಐತಿ 1000 ರುಪೀಸ್, ನಿಮ್ ಕಡೆ ಇದಾವು 100 ರುಪೀಸ್. ಅವಾಗ ಬ್ರೋಕರ್ ಏನ್ ಹೇಳ್ತಾನು, ನಿಮಗ ನಾ 900 ರುಪೀಸ್ ಪೇ ಮಾಡ್ತೀನಿ ವಿತ್ ಸಮ್ ಇಂಟ್ರೆಸ್ಟ್ ಅಂಡ್ ಬ್ರೋಕರೇಜ್ ಚಾರ್ಜಸ್. ನೀವು 100 ರುಪೀಸ್ ದಿಂತ್ರ ಟ್ರೇಡ್ ಮಾಡು ಅಂತ. ಸೊ ಇದಕ್ಕಿಂತ ಸಿಂಪಲ್ ಅಂಡ್ ಈಸಿ ಎಕ್ಸಾಂಪಲ್ ನಿಮಗೆ ಲೆವರೇಜ್ ಬಗ್ಗೆ ಸಿಗೋದಿಲ್ಲ. ಐ ಹೋಪ್ ನಿಮಗೆ ಲೆವರೇಜ್ ಬಗ್ಗೆ ತಿಳಿತು ಅನ್ಕೋತೀನಿ. ಬಟ್ ಲೆವರೇಜ್ ಅನ್ನ ಬಹಳ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ನಿಮಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಅಥವಾ ಫೋರೆಕ್ಸ್ ಮಾರ್ಕೆಟ್ ಬಗ್ಗೆ ಡೌಟ್ಸ್ ಇದ್ದು ಅಂದ್ರ ಕೆಳಗ್ ಕಾಮೆಂಟ್ ಮಾಡ್ರಿ, ನಾ ಎಲ್ಲಾ ಡೌಟ್ಸ್ ಕ್ಲಾರಿಫೈ ಮಾಡಕ್ ಟ್ರೈ ಮಾಡ್ತೀನಿ.